ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕುಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ದಿನ ಗ್ಯಾಸ್ನ ಅವಶ್ಯಕತೆ ಇಲ್ಲದೇ ಇನ್ಸ್ಟೆಂಟಾಗಿ ಸ್ನ್ಯಾಕ್ಸ್ ರೆಸಿಪಿ ಆದಂತಹ ಲೇಸ್ ಚಾಟ್ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ. ಮಕ್ಕಳು ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ಕೇಳಿದಾಗ ಅವ್ರಿಗೆ ಇಷ್ಟ ಆಗುವಂತಹ ಲೇಸಿಂದ ಈ ರೀತಿಯಾಗಿ ಸ್ನ್ಯಾಕ್ಸ್ನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಈ ಲೇಸ್ ಚಾಟ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 3 ರೀತಿಯಾದಂತಹ ಲೇಸ್ ಪ್ಯಾಕೆಟ್ಗಳನ್ನ ತಗೊಂಡಿದ್ದೇನೆ. 10 ರೂಪೀಸ್ನವು 3 ಪ್ಯಾಕೆಟ್ ತಗೊಂಡಿದ್ದೇನೆ. ನೋಡ್ಬೋದು ಫ್ಲೇವರ್ ಬೇರೆ ಬೇರೆವು 3 ಪ್ಯಾಕೆಟ್ ತಗೊಂಡಿದ್ದೇನೆ. ಈಗ ಒಂದು ಅಗಲವಾದಂತಹ ಬಟ್ಲನ್ನು ತಗೊಳ್ತೇನೆ. ಆ ಬಟ್ಲಿಗೆ ಒಂದು 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತೇನೆ. ಹಾಗೆಯೇ ಒಂದು ದಪ್ಪ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ತೇನೆ. ಹಾಗೆಯೇ ಒಂದು ಚಿಕ್ಕ ಟೊಮೊಟೊನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಳ್ತೇನೆ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ. ಹಾಗೆಯೇ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೇನೆ. ಚಾಟ್ ಮಸಾಲ ಆದರೂ ಹಾಕ್ಕೊಳ್ಬೋದು ಅಥವಾ ನಿಂಬೆಹಣ್ಣಿನ ರಸನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಚಾಟ್ ಮಸಾಲನ ಬಳಸ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಉಪ್ಪು ಚಾಟ್ ಮಸಾಲ ಎಲ್ಲ ಟೊಮೊಟೊ ಈರುಳ್ಳಿಗೆಲ್ಲ ಹಿಡಿಯೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಅರ್ಧದಷ್ಟು ಕ್ಯಾರೆಟನ್ನು ಸಣ್ಣದಾಗಿ ತುರಿದುಕೊಂಡಿರೋವಂಥದ್ದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಸಿ ಕ್ಯಾರೆಟ್ನ ಕೊಟ್ಟರೆ ಮಕ್ಕಳು ತಿನ್ನಲ್ಲ, ಆದರೆ ಈ ರೀತಿ ಚಾಟ್ ರೆಸಿಪಿಲಿ ಮಾಡಿಕೊಟ್ವಿ ಅಂದರೆ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಕ್ಯಾರೆಟ್ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಸೈಡ್ಗೆ ಇಕ್ಕಿ ನಾನಿಲ್ಲಿ ಲೇಸ್ ಪ್ಯಾಕೆಟ್ನ ಸ್ವಲ್ಪ ಈ ರೀತಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಬೋದು ಜಾಸ್ತಿ ಪುಡಿ ಮಾಡ್ಕೊಳ್ದೆ ಸ್ವಲ್ಪ ತರಿಯಾಗಿ ಇದನ್ನು ಕ್ರಷ್ ಮಾಡ್ಕೊಳ್ತಾ ಇದ್ದೇನೆ. ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡ್ಬೋದು ಈ ರೀತಿ ಬಾಯಿಗೆ ಸಿಗೋ ರೀತಿ ಇರಬೇಕು, ಜಾಸ್ತಿ ಪುಡಿ ಮಾಡಲಿಕ್ಕೆ ಹೋಗಬಾರ್ದು. ಈಗ ಇದನ್ನು ನಾವು ಈರುಳ್ಳಿ ಟೊಮೊಟೊ ಮಿಶ್ರಣಕ್ಕೆ ಸೇರಿಸ್ಕೊಳ್ತೇನೆ. 3 ಲೇಸನ್ನು ಕಟ್ ಮಾಡಿ ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. 3 ಲೇಸನ್ನು ಸ್ವಲ್ಪ ಕ್ರಷ್ ಮಾಡಿ ಈರುಳ್ಳಿ ಟೊಮೊಟೊ ಮಿಶ್ರಣಕ್ಕೆ ಸೇರಿಸ್ಕೊಳ್ತೇನೆ. ಹಾಗೆಯೇ ಕಡ್ಡಿ ಮಿಕ್ಸರ್, ಸಣ್ಣ ಮಿಕ್ಸರ್ನ ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೇನೆ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಚಾಟ್ ಮಸಾಲ ಬದಲಿಗೆ ನೀವು ನಿಂಬೆಹಣ್ಣಿನ ರಸ ಹಾಕಬೇಕಂದ್ರೆ ಈ ಟೈಮಲ್ಲಿ ನಿಂಬೆಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡ್ಬೋದು ಲೇಸ್ ಚಾಟ್ ರೆಸಿಪಿ ರೆಡಿ ಆಯಿತು. ಈಗ ಮಕ್ಕಳಿಗೆ ಲೇಸ್ ಅಂದರೆ ತುಂಬಾ ಇಷ್ಟ. ಆ ಲೇಸ್ನ ಬಳಸ್ಕೊಂಡು ಈ ರೀತಿಯಾಗಿ ಸ್ನ್ಯಾಕ್ಸ್ನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡ್ಬೋದು ಲೇಸ್ ಚಾಟ್ ರೆಸಿಪಿ ರೆಡಿ ಆಯಿತು. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೇನೆ. ನಾನಿಲ್ಲಿ ಪ್ಲೇಟ್ಗೆ ಲೇಸ್ ಚಾಟ್ನ ಸರ್ವ್ ಮಾಡಿ ಮೇಲೆ ಸ್ವಲ್ಪ ಮಿಕ್ಸರ್ನ ಹಾಕ್ಕೊಂಡಿದ್ದೇನೆ. ನೋಡಿದ್ರಲ್ಲ, ಈಸಿಯಾಗಿ ಗ್ಯಾಸ್ನ ಅವಶ್ಯಕತೆ ಇಲ್ಲದೆ ಇನ್ಸ್ಟೆಂಟಾಗಿ ಲೇಸ್ ಚಾಟ್ ಮಾಡುವ ವಿಧಾನ. ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.